ಇತ್ತೀಚೆಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಓಪನ್ ಮಾಡದೆ ಅದನ್ನು ನಾವು ಸ್ಕ್ರೋಲ್ ಮಾಡದೆ ನಮ್ಮ ದಿನಚರಿ ಶುರು ಆಗಕತ್ತಿಲ್ಲ. ಎದ್ದ ಕೂಡಲೇ ಏನು ಮಾಡ್ತೀವಿ, ನ್ಯೂಸ್ ನೋಡಿದ್ನೆ, ನೋಟಿಫಿಕೇಶನ್ ನೋಡಿದ್ನೆ, ಯುದ್ಧ ನಿಂತ ಇಲ್ಲ, LPG ಏನೋ ಸಪ್ಲೈ ಆಗಕತ್ತೈತೆ ಇಲ್ಲ, ಇಂಥದ್ದೆಲ್ಲ ನ್ಯೂಸ್ ನಾವು ನೋಡಕ್ಕೆ ಶುರು ಮಾಡ್ತೀವಿ. ಆದ್ರೆ ಗಳಿದ್ರೆ ರಿಸರ್ಚ್ ಏನು ಹೇಳ್ತೈತಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ನ್ಯೂಸ್ ನೋಡಿದರೆ ನಮ್ಮ ಆಂಗ್ಸೈಟಿ ಭಾಳ ಹೆಚ್ಚಿಗೆ ಆಗ್ತೈತಿ ಅಂತ ಹೇಳಿ. ಹಂಗಾರೆ ಹೆಂಗೆ ಹೆಚ್ಚಿಗೆ ಆಗ್ತೈತೆ ಅದು? ಒಂದನೇದು ನೆಗೆಟಿವಿಟಿ ಬಯಾಸ್. ನಮ್ಮ ಮೈಂಡ್ ಏನೈತಿ ನೆಗೆಟಿವ್ ನ್ಯೂಸ್ಗಳಿಗೆ ಹೆಚ್ಚಿಗೆ ಅಟ್ರಾಕ್ಟ್ ಆಗ್ತೈತಿ. ಎರಡನೇದು ಬೆಳಗ್ಗೆ ಎದ್ದ ತಕ್ಷಣ ಒಂದು 40 ನಿಮಿಷದ ಏನು ವಿಂಡೋ ಇರ್ತೈತಿ, ಅದರೊಳಗೆ ಕಾರ್ಟಿಸಾಲ್ ಹಾರ್ಮೋನ್, ಸ್ಟ್ರೆಸ್ ಹಾರ್ಮೋನ್ ಏನು ಇಂಪಾರ್ಟೆಂಟ್ ಹಾರ್ಮೋನ್ ಐತಿ, ಅದು ಹೆಚ್ಚಿಗೆ ಶ್ರವಿಸ್ತೈತಿ. ಯಾಕಂತಂದ್ರೆ ನಮ್ಮ ಬಾಡಿಯನ್ನ ಮೈಂಡನ್ನು ದಿನನಿತ್ಯದ ಕಾರ್ಯಕಲಾಪಗಳಿಗೆ ಅದು ರೆಡಿ ಮಾಡ್ತೈತಿ. ಈ ವಿಂಡೋದಲ್ಲಿ ನಾವು ಯಾವಾಗ ಈ ನೆಗೆಟಿವ್ ಡಿಸ್ಟ್ರೆಸ್ಸಿಂಗ್ ನ್ಯೂಸನ್ನು ಹೆಚ್ಚಿಗೆ ನೋಡ್ತೀವೋ ಅದು ಏನು ಮಾಡ್ತೈತಿ, ನಮ್ಮ ಬ್ರೈನ್ ಒಳಗಿರೋ ಥ್ರೆಡ್ ಸರ್ಕಿಟನ್ನು ಆಕ್ಟಿವೇಟ್ ಮಾಡಿಬಿಡ್ತೈತಿ. ಥ್ರೆಡ್ ಸರ್ಕಿಟ್ ಆಕ್ಟಿವೇಟ್ ಆದ್ಕೊಳ್ಳಿ ಏನಾಗುತ್ತೆ, ಆ ನ್ಯಾಚುರಲ್ ಕಾರ್ಟಿಸೋಲ್ ಅವೇಕ್ನಿಂಗ್ ರೆಸ್ಪಾನ್ಸ್ ಏನಿರ್ತೈತಿ ಅದು ನ್ಯೂಟ್ರಲ್ ಇರೋದಿಲ್ಲ. ಅದು ಇದರ ಫುಲ್ ಕಡಿಮೆ ಆಗಿಬಿಡ್ತೈತಿ. ಅದ್ರ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಹೈಪರ್ ಎಕ್ಸಾಗರೇಟೆಡ್ ಆಗ್ತೈತಿ. ಆಮೇಲೆ ನಾಲ್ಕನೇದು, ಈ ಮೀಡಿಯಾ ಏನೈತಿ, ಇಟ್ ಸೆಲ್ಸ್ ವಾಟ್ ಸೆಲ್ಸ್ ಆರ್ ವಾಟ್ ವಿ ಆರ್ ಅಟ್ರಾಕ್ಟೆಡ್ ಟು. ನೆಗೆಟಿವ್ ನ್ಯೂಸ್ ಅನ್ನ ಅದಕ್ಕೊಂದು ಇಫೆಕ್ಟ್ ಹಾಕಿ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಗ್ರಾಫಿಕ್ಸ್ ಹಾಕಿ ಇನ್ನೂ ನೆಗೆಟಿವ್ ಮಾಡಿಬಿಡ್ತಾರೆ ಅದನ್ನು. ಇವೆಲ್ಲ ಕಾರಣಗಳಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾವಾಗ ನೆಗೆಟಿವ್ ನ್ಯೂಸನ್ನು ಪದೇ ಪದೇ ನೋಡ್ತೀವಿ, ನಮ್ಮ ಎದ್ದ ತಕ್ಷಣದ ಏನಾದ್ರು ಬೇಸ್ಲೈನ್ ಇಮೋಷನಲ್ ಟೋನ್ ಇರ್ತೈತಲ್ಲ, ಆ ದಿವ್ಸಕ್ಕೆ ಸೆಟ್ ಆಗೋದು ಅದು ಆಂಕ್ಷಿಯಸ್ ಆಗಿ ಉಳಿದು ಬಿಡ್ತೈತಿ. ದಿನಾಪೂರ್ತಿ ಆಂಕ್ಷಿಯಸ್ ಆಗಿ ಉಳಿದು ಬಿಡ್ತೈತಿ. ವೈಯಕ್ತಿಕವಾಗಿ ನಮಗೇನೋ ಕಾರಣ ಇರೋದಿಲ್ಲ ಆಂಕ್ಷಿಯಸ್ ಆಗಾಕ, ಬಟ್ ಸ್ಟಿಲ್ ಅದು ಆಂಗ್ಸೈಟಿ ಹಂಗೆ ಕಂಟಿನ್ಯೂ ಆಗಿಬಿಡ್ತೈತಿ. ಊರು ಸಾಬರಿ ಮಾಡಿ ಮುಲ್ಲಾ ಸುರಿಗಿದ ಅಂತಾರಲ್ಲ, ಆ ಲೆಕ್ಕ ಇದು. ಅದಕ್ಕೆ ದಯವಿಟ್ಟು ಎದ್ದ ತಕ್ಷಣ ಅಟ್ಲೀಸ್ಟ್ 1 ರಿಂದ 1.5 ತಾಸು ತನಕ ನ್ಯೂಸನ್ನು ನೋಡಕ್ಕೆ ಹೋಗಬೇಡ್ರಿ. ಧನ್ಯವಾದಗಳು.